ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಜಜಿ ಜಜಿ ಶ್ರೀಚಕ್ರ ಸ್ವರೂಪಿ ಶಿಶು ನೋಡ್ತೀಯ ಸಾಕ್ಷಾತ್ ಶ್ರೀಚಕ್ರನೇ ಹೇಗೆ ಸುತ್ತುತ್ತಾ ಇದೆ ನೋಡು. ಇದರಲ್ಲಿ ನಮ್ಮ ಇಬ್ಬರದ್ದು ಸಮಪಾಲಿದೆ. ಕೊಡಿಲಿ ಮಗುನ. ಕೊಡಲ್ಲ ಕೊಡಲ್ಲ ಅಂದ್ರೆ ಕೊಡಲ್ಲ. ಇದನ್ನ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ವಿರೂಪಾಕ್ಷ, ವಿರೂಪಾಕ್ಷ, ಈ ಮಗುನ ನೀನು ನಿನ್ನ ಮನೆಗೆ ತಗೊಂಡು ಹೋಗೋದು ನ್ಯಾಯ ಅಲ್ಲ. ಈಗಾಗಲೇ ಬಂಗಾರಿ ಈ ಮಗುನ ತಗೊಂಡು ಹೋಗೋದು ಊರಿನವರೆಲ್ಲ ನೋಡಿದ್ದಾರೆ. ಈಗೆಲ್ಲಾದರೂ ನೀನು ಈ ಮಗುನ ತಗೊಂಡು ಹೋದರೆ ಎಲ್ಲರಿಗೂ ಅನುಮಾನ ಬರುತ್ತೆ. ಇಂತಹ ದಡ್ಡತನದ ಕೆಲಸ ಮಾಡಲೇಬೇಡ. ಸ್ವಲ್ಪ ಸಮಯ ಈ ಮಗು ಹೊರ ಜಗತ್ತಿಗೆ ಕಾಣ್ದಿರೋದೇ ಒಳ್ಳೆಯದು. ಜಜಿ 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 ಅಯ್ಯೋ, ನನ್ನ ಮಗಳೊಬ್ಬಳೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇದು ಈ ಮಗುವಿಗೆ ನಾನು ಹಾಕಿರೋ ಅಷ್ಟ ಸುವರ್ಣ ಕಕ್ಷ ಬೇಲಿ. ಇದನ್ನು ದಾಟಿ ಒಳಗೆ ಹೋಗಿ ಯಾರು ಈ ಮಗುನ ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ಈ ಮಗುಗೂ ಇದನ್ನು ದಾಟಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮುಂದಿನ ಕಾರ್ಯತಂತ್ರ ಆಗೋವರೆಗೂ ಈ ಶ್ರೀಚಕ್ರ ಸ್ವರೂಪಿ ಮಗು ಇಲ್ಲೇ ಇರಲಿ. ಬಾ ವಿರೂಪಾಕ್ಷ, ಹೋಗೋಣ. ಅಭಯವ ಕರುಣಿಸು ಅಭಯದಾತಿನಿ, ವಿಶ್ವವ ಕಾಯುವ ವಿಶ್ವ ವಿನೋದಿನಿ. ಅಭಯವ ಕರುಣಿಸು ಅಭಯದಾತಿನಿ, ವಿಶ್ವವ ಕಾಯುವ ವಿಶ್ವ ವಿನೋದಿನಿ. ಭಕ್ತರ ಹರಸಲು ನೆಲೆಸಿದ ತಾಯೇ, ಅಳುವ ಕಣ್ಣೀರನ್ನು ಒರೆಸುವ ತಾಯೇ. ಎಲ್ಲಿ ನನ್ನ ಮಗಳು? ಎಲ್ಲಿ ಮಗಳ? ಎಲ್ಲಿ ನನ್ನ ಮಗಳು? ಅಮ್ಮ ತ್ರಿಪುರ ಸುಂದರಿ, ಯಾಕೆ ನನ್ನಿಂದ ಎಲ್ಲರನ್ನೂ ಕಿತ್ಕೊತಿದೀಯ? ಆಗ ನೋಡಿದ್ರೆ ಜಾಜಿ, ಈಗ ನೋಡಿದ್ರೆ ನನ್ನ ಮಗಳು. ನಾನೇನು ತಪ್ಪು ಮಾಡಿದ್ದೀನಿ ಅಂತ ಈ ಶಿಕ್ಷೆ? ಎಲ್ಲಿ ನನ್ನ ಮಗಳು? ಎಲ್ಲಿ ನನ್ನ ಮಗಳು?
ಮಗು ಇಲ್ಲಿದೆ. ನೆಕ್ಸ್ಟ್ ನನ್ನ ಮಗಳು ಸಿಕ್ಕದ್ಲು. ಮಗಳೇ ಮಗಳೇ ಇಲ್ಲೇ ಮಲಗಿದ್ಲು. ಎಲ್ಲ ಕಡೆ ಹುಡುಕ್ಬಿಟ್ಟೆ. ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ನಂಗೆ. ಮಗು ಅಳ್ತಾ ಇತ್ತು. ನೀನು ಮನೆಯಲ್ಲೆಲ್ಲೂ ಕಾಣಿಸ್ಲಿಲ್ಲ. ಅದಕ್ಕೆ ಮಗುನ ಆಚೆ ಕರ್ಕೊಂಡು ಹೋಗಿ ಸುತ್ತಾಡಿಸ್ಕೊಂಡು ಅದನ್ನ ಸಮಾಧಾನ ಮಾಡಿಕೊಂಡು ವಾಪಸ್ ಕರ್ಕೊಂಡು ಬಂದೆ. ಅಲಂಕೃತ ಕುಶೇಶಯ ನಿವಾಸಿನಿ ಕುಟಿಲ ಚಿತ್ತ ವಿದ್ವೇಷಿಣಿ ನಂದೊಂದು ಹಾಡ್ತಾರೆ. ಜಾಜಿ ಭ್ರಮೆಯಲ್ಲಿ ಮಗುನೇ ಮರ್ತ್ಬಿಟ್ಟಿದ್ದೆ. ಕ್ಷಮಿಸಿ, ನಿಮ್ಗೆ ತೊಂದರೆ ಆಯ್ತೋ ಏನೋ. ಇನ್ಮೇಲೆ ಹಾಗಾಗಲ್ಲ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀನಿ. ಹಾಗೆ ಮಾಡು. ಜೊತೆಗೆ ಮಗುನ ಒಂದ್ಸಾತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು. ಸರಿ ಮಿಶ್ರಮ್ಮ, ನೀವು ಹೇಗೆ ಹೇಳ್ತೀರೋ ಹಾಗೆ. ಕುಂತಲಾಲಂಕೃತ ಕುಶೇಶಯ ನಿವಾಸಿನಿ ಕುಟಿಲ ಚಿತ್ತ ವಿದ್ವೇಷಿಣಿ ದಾರುಣ ವಿಲೋಚನ ಮನಸಿ ಚಾರಿತ ಮೋಹಿನಿ ಮತಂಗಮುನಿ ಕನ್ಯಕ ಮಧುರ ಭಾಷಿಣಿ ಮಾಶ್ರಯೇ ಮಧುರ ಭಾಷಿಣಿ ಮಾಶ್ರಯೇ. ದೇವಿಕಾ, ದೇವಿಕಾ, ತುಂಬ ಉಪಕಾರ ಆಯಿತು. ನಾನು ಹೋಗಿದ್ದ ಕೆಲಸನ ಮತ್ತೆ ವಾಪಸ್ ಕೊಡಿಸ್ಬಿಟ್ಟೆ. ನೀನವತ್ತಿಲ್ಲಿ ಬಂದು ನಿನ್ನವ್ರಿಗೆ ಕೆಲಸ ಕೊಡಿಸು ಅಂತ ಹೇಳದೆ ಹೋಗಿದ್ದಿದ್ರೆ ನಾನು ನನ್ನ ಮಗು ಉಪವಾಸ ಬೆಳಬೇಕಿತ್ತು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನಿಂದ ತಪ್ಪಾಗಿದ್ದಿದ್ರೆ ನನ್ನ ಕ್ಷಮಿಸ್ಬಿಡು. ಇರ್ಲಿ ಬಿಡು ಬಂಗಾರಿ, ನೀನು ನಿನ್ನ ಮಗು ಚೆನ್ನಾಗಿದ್ರೆ ನಂಗಷ್ಟೇ ಸಾಕು. ಚಂದ್ರ, ದೇವಿಕಾ ತುಂಬ ಒಳ್ಳೆಯವಳು. ನೀವು ಮದುವೆಯಾಗಿ ನಿಮ್ಮ ಮನಸ್ಸಲ್ಲಿ ಜಾಗ ಮಾಡಿಕೊಟ್ಟು ನಿಮ್ಮನೆ ಸೊಸೆಯಾಗಿ ಮಾಡ್ಕೊಂಡಿದ್ದಕ್ಕೆ ನನ್ನ ಕೆಲಸ ಉಳಿಸ್ಕೊಟ್ಲು. ನಿಮಗೂ ಇರ್ಲಿ ಬಿಡು ಬಂಗಾರಿ. ಯಾರ್ಯಾರು ಯಾವಾಗ ಯಾರ್ಯಾರಿಗೆ ಏನೇನು ಸಹಾಯ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಅಕಸ್ಮಾತ್ ಗೊತ್ತಾದರೂ ಒಪ್ಕೊಳ್ಳೋದಕ್ಕೆ ತಯಾರಿರಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ತೋರಿಸ್ತಾರೆ. ದೇವಿಕಾ ಮಾಡಿದ ಸಹಾಯದಿಂದ ನಿನಗೆ ಒಳ್ಳೇದಾದರೆ ಅಷ್ಟೇ ಸಾಕು. ಹೊರಡೋಣ್ವಾ ಬಂಗಾರಿ? ನಾವು ಅಮ್ಮನವ್ರ ಪೂಜೆಗೆ ಬಂದಿದ್ದೀವಿ, ತಡ ಆಗುತ್ತೆ, ಹೊರಡ್ತೀವಿ. ಬಂಗಾರಿಗೆ ಕೆಲಸ ಕೊಡಿಸಿಲ್ಲ ಅಂದಿದೆ ಅಲ್ವಾ? ಹೌದು. ಹಾಗಾದ್ರೆ ಈಗ ಒಪ್ಕೊಂಡೆ? ಇಲ್ಲ. ನನ್ನ ಹತ್ರ ಸುಳ್ಳು ಹೇಳಿದ್ಯಾ? ಇಲ್ಲ, ಅದು ದೇವಿಕಾ,
ದೇವಿಕಾ ಹುಷಾರು, ಜಾಸ್ತಿ ಜಾರು ಬೀಳ್ಬೇಡ. ದೇವಿಕಾ, ಮಗು ಕಾಲ್ಚೀಲ ಬಿದ್ದೋಗಿತ್ತು. ಮಂಗಳಾರತಿಗೆ ಹೊತ್ತಾಗತ್ತೆ, ಹೊರಡೋಣ. ಮಗು ಎಲ್ಲಿ? ಶ್ರೀಚಕ್ರ ಸ್ವರೂಪಿ ಮಗು ಎಲ್ಲಿ? ಎಲ್ಲಿ ಅಂದ್ರೆ ನಿನಗೆ ಗೊತ್ತಿಲ್ವಾ ವಿರೂಪಾಕ್ಷ? ಶ್ರೀಚಕ್ರ ಸ್ವರೂಪಿ ಮಗುನ ಎಲ್ಲಿ ಹೇಗೆ ಬಂಧಿಸಿಟ್ಟಿದೀವಿ ಅಂತ ಗೊತ್ತು, ಆದ್ರೆ ಈಗ್ಲೂ ಅದಲ್ಲೇ ಇದೆಯಾ? ಯಾಕೆ ಅನುಮಾನನ? ಹೌದು, ಮಗು ಈಗ್ಲೂ ಅಲ್ಲೇ ಇರೋದು ನನಗೆ ಅನುಮಾನನೇ. ನಾನ್ ಹಾಕಿರೋ ಅಷ್ಟ ಸುವರ್ಣ ಕಕ್ಷೆನ ದಾಟಿ ಆ ಮಗು ಎಲ್ಲಿಗೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಬೆಂಕಿ ಬಿತ್ತು ನಿನ್ನ ರಕ್ಷೆಗಿತ್ತು. ವಿರೂಪಾಕ್ಷ, ಕಿರ್ಚಬೇಡ, ಸುಮ್ಮನೆ ನಿಂತ್ಕೋ ಒಂದು ನಿಮಿಷ. ಈಗ ತಾನೇ ಬಂಗಾರಿ ಹತ್ರ ಅದೇ ಮಗು ನಾನು ನೋಡ್ದೆ. ನೀನ್ ಬಂಧಿಸಿಟ್ಟಿರೋ ಮಗು ಅವ್ರ ಹತ್ರ ಹೇಗೋಯ್ತು? ಇಲ್ಲ, ಸಾಧ್ಯನೇ ಇಲ್ಲ. ನೀನ್ ಬೇರೆ ಯಾವ್ದೋ ಮಗುನ ನೋಡಿ ತಪ್ಪಾಗಿ ತಿಳ್ಕೊಂಡಿದ್ಯಾ. ಶ್ರೀಚಕ್ರ ಸ್ವರೂಪಿ ಮಗು ನಮ್ಮ ಹತ್ರ ಇದೆ, ನಮ್ಮ ಬಂಧನದಲ್ಲಿದೆ. ಅಂದ ಮೇಲೆ ಅವ್ರ ಹತ್ರ ಹೇಗಿರೋದಕ್ಕೆ ಸಾಧ್ಯ ವಿರೂಪಾಕ್ಷ? ಅದೇ ಪ್ರಶ್ನೆನೇ ನಾನು ನಿನಗೆ ಕೇಳ್ತಾ ಇರೋದು ಕಣ್ಕೆ. ಆ ಮಗು ಬಂಗಾರಿ ಹತ್ರ ಹೇಗೆ ಹೋಯ್ತು? ಏನಂತ ನೀನು?
ನೀನು ಹಾಕಿದ ಕಕ್ಷೆಯಿಂದ ಮಗು ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದೆ ಅಲ್ವಾ? ಸಾರಿ, ಈಗಿಂದೀಗಲೇ ಆ ಮಗು ನನಗೆ ತೋರಿಸು. ನನ್ನ ಕಣ್ಣಾರೆ ಆ ಮಗು ನೋಡಿದ ಮೇಲೆ ನಾನು ನಿನ್ನ ನಂಬೋದು. ಅಡೇ ಮಗು ಇಲ್ಲಿ. ನಿನ್ನೆ ಕೇಳ್ತಾ ಇರೋದು ಮಗು ಇಲ್ಲಿದೆ ಅಂತಿಲ್ಲ, ಎಲ್ಲಿ? ನಾನು ಅದನ್ನೇ ನೋಡ್ತಾ ಇದ್ದೀನಿ ವಿರೂಪಾಕ್ಷ. ಇಲ್ಲಿ ಏನಾಗಿದೆ, ಮಗು ಎಲ್ಲೋ ಹೋಯ್ತು ಅಂತ ನನಗೂ ಗೊತ್ತಾಗ್ತಿಲ್ಲ. ನಾಲಾಯಕರ ಉತ್ತರ ಕೊಡಬೇಡ. ಆಗ್ಲೇ ಏನ್ ಹೇಳಿದೆ? ಅಷ್ಟ ಸುವರ್ಣ ಕಚ್ಚಾ ಬೇಲಿನ ಹಾಕಿದ್ದೀನಿ, ಇದ್ರೊಳಗಡೆ ಯಾರು ಬರೋದಕ್ಕಾಗಲ್ಲ ಅಂತ ಹೇಳಿದೆ ಅಲ್ವಾ? ಮತ್ತೆ ಹೇಗ್ ಬಂಗಾರಿ ಮಗು ನಿಂತ್ಕೊಳ್ಳೋದು? ಅವನ ಕೈಗೆ ಹೇಗ್ ಬಂತು ಮಗು? ತಾಳ್ಮೆ ವಿರೂಪಾಕ್ಷ, ಎಲ್ಲಿ ತಪ್ಪಾಗಿದೆ ಅಂತ ನಾನು ತಾಳೆ ಹಾಕ್ತಾ ಇದ್ದೀನಿ. ನೀನು ತಾಳ ಹಾಕ್ತಾನೆ ಇರು, ನಮ್ಮ ಶ್ರೀ ಚಕ್ರದ ಸೆತಾಳ ತಪ್ತಾನೆ ಇರ್ಲಿ. ಇದೇನಾ ನಿನ್ ಶಕ್ತಿ? ಇದೇನಾ ನೀನು ಮಾಡಿರೋ ಸಾಧನೆ? ಎಷ್ಟೆಲ್ಲ ಸಾಧನೆ ಮಾಡಿದೀನಿ ಅಂತ ಹೇಳ್ತೀಯ? ಅಷ್ಟೆಲ್ಲ ಕಷ್ಟಪಟ್ಟು ತಂದ ಮಗುನ ಉಳಿಸ್ಕೊಳಕ್ಕಾಗ್ಲಿಲ್ಲ ನಿನ್ ಕೈನಲ್ಲಿ. ನಿನ್ನ ಯೋಗ್ಯತೆಗಷ್ಟು ಗುಡಮ್ಮ ರಾಮ ರಾಮ ನೋಡ, ರಾಮ ರಾಮ ನೋಡ ಮಾಡು. ಹ್ಞೂ, ರಾಮ ರಾಮ ರಾಮ. ರಾಮ 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 ರಾಮ. ಸಿದ್ಧಗಂಧರ್ವ ಯಕ್ಷಾದ್ಯೈರಸುರೈರಮರೈರಪಿ ಸಿದ್ಧಗಂಧರ್ವ ಯಕ್ಷಾದ್ಯೈರಸುರೈರಮರೈರಪಿ ಸೇವ್ಯಮಾನಾ ಸದಾ ಭೂಯಾತ್ ಸೇವ್ಯಮಾನಾ ಸದಾ ಭೂಯಾತ್ ಸಿದ್ಧಿದಾ ಸಿದ್ಧಿದಾಯಿನಿ ಸಿದ್ಧಿದಾ ಸಿದ್ಧಿದಾಯಿನಿ ಸಿದ್ಧಿದಾ ಸಿದ್ಧಿದಾಯಿನಿ. ಸೇವ್ಯಮಾನಾ ಸದಾ ಭೂಯಾತ್ ಸೇವ್ಯಮಾನಾ ಸದಾ ಭೂಯಾತ್ ಸಿದ್ಧಿದಾ ಸಿದ್ಧಿದಾಯಿನಿ ಸಿದ್ಧಿದಾ ಸಿದ್ಧಿದಾಯಿನಿ ಸಿದ್ಧಿದಾ ಸಿದ್ಧಿದಾಯಿನಿ. ಬಂಗಾರಿ, ಮೇಷ್ಟಮ್ಮ, ಹೇಗಿದ್ಯಾ ಬಂಗಾರಿ? ನಾನು ಚೆನ್ನಾಗಿದ್ದೀನಿ. ಇವಳಿದ್ಮೇಲೆ ಚೆನ್ನಾಗೇ ಇರ್ತೀನಿ. ನಿನ್ ಮುಖದಲ್ಲಿ ಅದು ಕಾಣಿಸ್ತಿದೆ. ಜಾಜಿ ಲಜ್ಜಿವಕ್ಕೆ ಚೈತನ್ಯ ಇವಳೇ ಅಲ್ವಾ ಮೇಷ್ಟಮ್ಮ? ಇವಳ ಮುಖ ನೋಡ್ತಾ ಅವಳು ಮರೆಯೋ ಪ್ರಯತ್ನ ಪಡ್ತಿದ್ದೀನಿ. ಬದುಕು ಸಾಗ್ಬೇಕಲ್ವಾ? ತುಂಬಾ ಪ್ರಬುದ್ಧವಾಗಿ ಮಾತಾಡೋದನ್ನ ಕಲ್ತ್ಬಿಟ್ಟಿದ್ಯಾ? ಈ ದಡ್ಡ ಬಂಗಾರಿ ಬದುಕಲ್ಲಿ ಬಂದು 3 ದೇವತೆಯರು ನನ್ನ ಇಷ್ಟರ ಮಟ್ಟಿಗೆ ಬದಲಾಯಿಸಿದ್ರು. ಇಲ್ಲಾಂದ್ರೆ ಅದೇ ಹಳೆ ಬಂಗಾರಿಯಾಗಿ ಊರವ್ರ ಮುಂದೆ ಚೀತು ಅಂತ ಉಗಿಸ್ಕೊತಿದ್ದೆ. ಸುಂದ್ರಿ ಬಂದ್ಲು, ಸ್ನೇಹ ತಂದ್ಲು, ಜಾಜಿ ಬಂದ್ಲು, ಪ್ರೀತಿ ತಂದ್ಲು. ಅವಳ ಪ್ರೀತಿನೇ ನನ್ನ ದಡ್ತನಕ್ಕೆ ಔಷಧಿ ಆಯ್ತು. ನನ್ನ ಮಗಳು ನನಗೆ ಬದುಕೋದಕ್ಕೆ ಧೈರ್ಯ, ಹುಮ್ಮಸ್ಸು ತುಂಬ್ತಿದ್ದಾಳೆ. ಒಂದು ಲೆಕ್ಕದಲ್ಲಿ ನೋಡಿದ್ರೆ ನಾನೇ ತುಂಬಾ ಅದೃಷ್ಟಶಾಲಿ ಅನ್ಸುತ್ತೆ. ನೀನು ತುಂಬಾ ಅದೃಷ್ಟಶಾಲಿ. ಇಲ್ಲದೆ ಹೋಗಿದ್ರೆ ಇಂಥ ದೇವತೆ ಮಗಳಾಗಿ ಹುಟ್ಟು ಬರ್ತಾ ಇದ್ಲಾ ಹೇಳು?